ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ 4 ವಾಕ್ಯ 7 ತಿಳಿಸುವುದೇನೆಂದರೆ, ನನಗೆ ಪಾನೀಯ ಕೊಡು. ಚಿಂತನೆ: ನನಗೆ ಪಾನೀಯ ಕೊಡು ಎಂದು ಯೇಸು ಹೇಳಿದಾಗ ಅವನು ತನ್ನ ಮಾನವನ ಬಾಯಾರಿಕೆಯನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅವನು ಹೆಚ್ಚು ಆಳವಾದುದಕ್ಕೆ ಒಂದು ಬಾಗಿಲನ್ನು ತೆರೆಯುತ್ತಾನೆ. ಯೇಸು ಸರಳವಾದ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾರೆ. ಅದು ಸಮಾರ್ಯಟಿನ ಮಹಿಳೆಯನ್ನು ಜೀವಂತ ನೀರನ್ನು, ಅವನು ಮಾತ್ರ ನೀಡಬಲ್ಲ ಕೃಪೆ ಮತ್ತು ಮೋಕ್ಷವನ್ನು ಕಂಡುಕೊಳ್ಳಲು ಕಾರಣವಾಗುತ್ತದೆ. ಕೆಲವೊಮ್ಮೆ ದೇವರು ನಮ್ಮನ್ನು ಬಹಳ ಸಾಮಾನ್ಯ ಕ್ಷಣಗಳಲ್ಲಿ ಸಂಪರ್ಕಿಸುತ್ತಾನೆ. ಒಂದು ಸರಳ ವಿನಂತಿಯು ರೂಪಾಂತರಕ್ಕೆ ಆಹ್ವಾನವಾಗುತ್ತದೆ. ಯೇಸು ನೀರನ್ನು ಕೇಳುತ್ತಾನೆ, ಆದರೆ ವಾಸ್ತವದಲ್ಲಿ ಅವನು ಮಾನವನ ಹೃದಯದ ಆಳವಾದ ಬಾಯಾರಿಕೆಯನ್ನು ತಣಿಸಲು ಬಯಸುತ್ತಾನೆ. ಕ್ಷಮೆ, ಪ್ರೀತಿ ಮತ್ತು ಅರ್ಥಕ್ಕಾಗಿ ಬಾಯಾರಿಕೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಬಾವಿಯ ಬಳಿ ಪಾನೀಯ ಕೇಳಿದ ನೀನು ಇಂದು ನನ್ನ ಹೃದಯದ ಬಾವಿಗೆ ಬಾ. ನಿನ್ನ ಜೀವ ಜಲದಿಂದ ನನ್ನ ಬಾಯಾರಿಕೆಯನ್ನು ನೀಗಿಸು. ನಿನ್ನ ಕೃಪೆ ಮತ್ತು ಪ್ರೀತಿಯಿಂದ ನನ್ನನ್ನು ತುಂಬಿಸು ಮತ್ತು ಆ ಜೀವ ಜಲವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನನಗೆ ಸಹಾಯ ಮಾಡಿರಿ. ಆಮೆನ್.